ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಜಾಗತಿಕ ತಾಪಮಾನದ ಏರಿಕೆ ಪರಿಣಾಮ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಜಾಗತಿಕ ತಾಪಮಾನದ ಏರಿಕೆ ಪರಿಣಾಮ. ಭೂಮಿ ಬಿಸಿಯಾಗುತ್ತಿದೆ, ತಾಪ ಹೆಚ್ಚುತ್ತಿದೆ, ಹವಾಮಾನದಲ್ಲಿ ಬದಲಾವಣೆಯಾಗುತ್ತಿದೆ. ಇದು ಮುಂದೆಂದೋ ಘಟಿಸುವ ವಿಚಾರವಾಗಿ ಉಳಿದಿಲ್ಲ. ಈಗಾಗಲೇ ಇದರ ಪರಿಣಾಮಗಳನ್ನು ಮನುಕುಲವು ಅನುಭವಿಸುತ್ತಿದೆ. ಹೀಗಾಗಿ ಎಲ್ಲೆಡೆ ಈ ಭೂಮಂಡಲವು ಅಳಿವು ಉಳಿವಿನ ಬಗೆಗೆ ಚರ್ಚೆ ಆರಂಭವಾಗಿದೆ. ವಾತಾವರಣಕ್ಕೆ ಸೇರಿಸುತ್ತಿರುವ ಹಸಿರುಮನೆ ಅನಿಲಗಳು, ಅದರಲ್ಲೂ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣದಿಂದಾಗಿ ಕಳೆದ 100 ವರ್ಷಗಳಲ್ಲಿ 10 ರಿಂದ 25 ಸೆಂಟಿಮೀಟರ್ಗಳಷ್ಟು ಸಾಗರದ ಮಟ್ಟ ಏರಿದೆ. ಇದು ಹೀಗೆಯೇ ಮುಂದುವರೆದರೆ 2100ರ ವೇಳೆಗೆ ಸಾಗರದ ಮಟ್ಟ 6 ಅಡಿಗಳಷ್ಟು ಹೆಚ್ಚಾಗಲಿದೆ ಎಂದು ಊಹಿಸಿದ್ದಾರೆ. ಹಿಂದೂ ಮಹಾಸಾಗರ ನಡುಗೆಡ್ಡೆಗಳಾದ ಮಾಲ್ಡೀವ್ಸ್ ದ್ವೀಪಗಳು ಮುಳುಗಲು ಹೆಚ್ಚು ದಿನಗಳು ಉಳಿದಿಲ್ಲ. ಇಂಡೋನೇಷ್ಯಾ, ಬಾಂಗ್ಲಾ ಮೊದಲಾದ ದೇಶಗಳು ಅಪಾಯದ ಅಂಚಿನಲ್ಲಿವೆ ಎಂದು ತರ್ಕಿಸಲಾಗಿದೆ. ಆಗಲೇ ಬಾಂಗ್ಲಾದೇಶೀಯರು ಏರುತ್ತಿರುವ ಸಮುದ್ರ ಮಟ್ಟದಿಂದ ಪಾರಾಗಲು ತಮ್ಮ ಮನೆಗಳನ್ನು ತೊರೆಯುತ್ತಿದ್ದಾರೆ. ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳ ನೀರಿನ ಮೂಲವಾದ ಹಿಮಾಲಯದ ಹಿಮಗೆಡ್ಡೆಗಳು ಕರಗುತ್ತಿವೆ. ಗ್ರೀನ್ಲ್ಯಾಂಡಿನ ಹಿಮದ ಟೊಪ್ಪಿಗೆಗಳು ಕರಗಿ ಗೋಚರಿಸುತ್ತಿದೆ. ಉಪಗ್ರಹಗಳ ಮೂಲಕ ನಡೆಸಿದ ಅಧ್ಯಯನದ ಪ್ರಕಾರ 1967ರಿಂದೀಚೆಗೆ ಹಿಮಗೆಡ್ಡೆಗಳು 21% ಕರಗಿರುವುದು ಖಚಿತವಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರಿದರೆ 2040ರ ವೇಳೆಗೆ ಹಿಮಾಲಯದ ಹಿಮಗೆಡ್ಡೆಗಳು ಮಾಯವಾಗಲಿವೆ ಎನ್ನುವ ಅಭಿಪ್ರಾಯಕ್ಕೆ ಬರಲಾಗಿದೆ. ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಸಿದ ಅಧ್ಯಯನಗಳ ಪ್ರಕಾರ ಕಳೆದ 100 ವರ್ಷಗಳಿಂದೀಚೆಗೆ ಭೂಮಿಯ ತಾಪಮಾನ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಅದರ ಪರಿಣಾಮ ಎಲ್ಲೆಡೆ ಕಾಣಬರುತ್ತಿದೆ. ಹವಾಮಾನ ಬದಲಾವಣೆಗೂ ಇದೇ ಕಾರಣವೆನ್ನಲಾಗುತ್ತಿದೆ. ಇಥಿಯೋಪಿಯಾ ಬರಗಾಲದಿಂದ ತತ್ತರಿಸುತ್ತಿದೆ. ಕುಡಿಯುವ ನೀರಿಗಾಗಿ ಹಲವಾರು ಕಿಲೋಮೀಟರ್ಗಳಷ್ಟು ದೂರ ನಡೆಯಬೇಕಾದ ಸ್ಥಿತಿ ಇದೆ. ಕರ್ನಾಟಕದ ಉತ್ತರ ಭಾಗದಲ್ಲಿ ಈ ವರ್ಷ ಸುರಿದ ಅಕಾಲಿಕ ಅತಿವೃಷ್ಟಿಗೂ ಇದೇ ಕಾರಣವೆಂದು ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ. ಈ ತಾಪಮಾನದ ಹೆಚ್ಚಳಕ್ಕೆ ಮಾನವನೇ ಕಾರಣವೆನ್ನುವುದು ಖಚಿತವಾಗಿದೆ. ಇನ್ನಾದರೂ ಆಡಳಿತ ನಡೆಸುವ ಸರ್ಕಾರ ಹಾಗೂ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಂಡದ್ದನ್ನೆಲ್ಲ ಕೊಳ್ಳುವ, ಬಳಸಿ ಬಿಸಾಡುವ, ಬೇಡದ್ದನ್ನು ಸಂಗ್ರಹಿಸುವ ತೋರಿಕೆಯ ಜೀವನ ಶೈಲಿಯನ್ನು ಕೈಬಿಡಬೇಕು. ಮಿತವಾಗಿ ಬಳಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಸರಳ ಜೀವನ ನಡೆಸಬೇಕು. ವಾಹನಗಳ ಅನವಶ್ಯ ಬಳಕೆಯನ್ನು ನಿಲ್ಲಿಸಬೇಕು. ಸೌರಶಕ್ತಿ, ಗಾಳಿಯ ಶಕ್ತಿ, ಅಲೆಗಳ ಶಕ್ತಿ ಮುಂತಾದ ಅಕ್ಷಯ ಇಂಧನಗಳನ್ನು ಬಳಸುವಂತಾಗಬೇಕು. ಗಾಂಧೀಜಿಯವರ ತತ್ವಗಳು ವಿಶ್ವದ ಈ ತಾಪಮಾನದ ಸಮಸ್ಯೆಗೆ ಪರಿಹಾರ ತೋರಬಹುದು ಎನಿಸುತ್ತದೆ. ಸರಳ ಹಾಗೂ ಸಂಗ್ರಹಣ ರಹಿತ ಜೀವನ, ಗ್ರಾಮ ಸ್ವರಾಜ್ಯದ ಕಲ್ಪನೆ ಅನುಷ್ಠಾನಗೊಂಡರೆ ಭೂಮಿಯ ಏರುತ್ತಿರುವ ತಾಪಮಾನ ಇಳಿಮುಖವಾಗಬಹುದು ಎಂದು ಕೆಲವು ಪರಿಣಿತರು ಅಭಿಪ್ರಾಯಪಟ್ಟಿದ್ದಾರೆ.